ಅಂಡ್ ನೀವು ಸಾಸ್ ಜೊತೆ ಕೂಡ ತಿನ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಈ ರೀತಿ ಸಾಸ್ಗೆ ಡಿಪ್ ಮಾಡ್ಕೊಟ್ಟು ತಿಂದ್ರೆ ಟೇಸ್ಟ್ ಆಗಿರುತ್ತೆ. ನಿಮ್ಗೆ ಹೆಂಗ್ ಬೇಕೋ ಹಂಗ್ ತಿನ್ಬೋದು ನೀವು. ಅಂತೂ ಒಂದೇ ಇಂಗ್ರೀಡಿಯೆಂಟ್ ಅಲ್ಲಿ ಎರಡು ರೆಸಿಪಿ ರೆಡಿ ಆಗಿದೆ. ತುಂಬಾ ತುಂಬಾ ಟೇಸ್ಟ್ ಆಗಿದೆ ಮಾತ್ರ. ಥ್ಯಾಂಕ್ ಯು ಮಾಮಿ. ಥ್ಯಾಂಕ್ ಯು ವೆರಿ ಮಚ್. ವಿಡಿಯೋಸ್ ಎಲ್ಲ ನೋಡಿ, ಮುಂದಿನ ವಿಡಿಯೋಗಳಲ್ಲಿ ಒಳ್ಳೆ ರೆಸಿಪಿಗಳೆಲ್ಲ ಬರ್ತಾ ಇರುತ್ತೆ. ಅಂಡ್ ಇವರು ಚೆನ್ನಾಗಿ ಅಡಿಗೆ ಎಲ್ಲ ಮಾಡ್ತಾರೆ, ನೀವು ನೋಡಿ, ನೀವು ಫಾಲೋ ಮಾಡಿ. ಹಲೋ, ನಮಸ್ತೆ. ಇವತ್ತಿನ ರೆಸಿಪಿ ಬಂದ್ಬಿಟ್ಟು ಇದು ಆಲೂಗಡ್ಡೆ, ಆದ್ರೆ ಇದು ಬೇಬಿ ಪೊಟೆಟೊ ಹೇಳ್ತಾರಲ್ಲ, ಸಣ್ಣ ಆಲೂಗಡ್ಡೆ. ಸೊ ಇದ್ರದ್ದೊಂದು ಸ್ನ್ಯಾಕ್ಸ್ ಮಾಡೋಣ ಅಂತ ರೆಡಿ ಮಾಡಿದೀವಿ. ನೋಡಿ, ಇದಕ್ಕೆ ಏನೆಲ್ಲ ಬೇಕು ಅಂತ ಹೇಳಿದ್ರೆ, ಅಕ್ಕಿ ಹಿಟ್ಟು, ಆಲೂಗಡ್ಡೆ ಸ್ನ್ಯಾಕ್ಸ್ಗೆ ಮಾಡಬೇಕಾದ ವಸ್ತುಗಳು: ಅಕ್ಕಿ ಹಿಟ್ಟು, ಮೈದಾ ಹಿಟ್ಟು, ಉಪ್ಪು, ಕಾರ್ನ್ಫ್ಲೋರು, ಬೆಳ್ಳುಳ್ಳಿ, ಕಾಳುಮೆಣಸು, ಒಣಮೆಣಸು, ಹಸಿಮೆಣಸಿನ್ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ, ಆಲೂಗಡ್ಡೆ. ಇಷ್ಟು ವಸ್ತುಗಳು ಬೇಕು. ಏನಿದು ಸ್ಪೆಷಲ್ ರೆಸಿಪಿ? ಒಂದು ರೆಸಿಪಿ ಮಾಡ್ತಾ ಇದ್ದೇನೆ, ನೋಡಿ, ನೀವು ಸಹ ಮಾಡಿ ನೋಡಿ. ಈಗ ಆಲೂಗಡ್ಡೆಯನ್ನು ತೊಳೆದು ಬೇಯಿಸಿಟ್ಟು ಇಡ್ಬೇಕು. ಈಗ ಆಲೂಗಡ್ಡೆ ತೊಳಿತಾ ಇದ್ದೀನಿ. ನೀವು ಆದಷ್ಟು ಚಿಕ್ಕ ಆಲೂಗಡ್ಡೆನ ಬಳಸಿ ನೋಡಿ. ಈ ತರ ಬೇಬಿ ಪೊಟೆಟೊ ಅಂತ ಸಿಗುತ್ತೆ. ಈಗ ನೀರು ಹಾಕ್ತಾ ಇದ್ದೀನಿ. ಈಗ ಕುಕ್ಕರ್ ಕ್ಲೋಸ್ ಮಾಡ್ತಾ ಇದ್ದೀನಿ. ಇದು ಎಷ್ಟು ವಿಜಿಲ್ ಬರಬೇಕು? ಇದು ಒಂದು 3 ವಿಜಿಲ್ ಬರ್ಬೇಕು. 3 ವಿಜಿಲ್? ಜಾಸ್ತಿ ವಿಜಿಲ್ ಆದ್ರೆ ಅದು ಆಲೂಗಡ್ಡೆ ಒಡಿತದೆ. ಆಲೂಗಡ್ಡೆ ಒಡಿಬಾರ್ದು. ಓಕೆ. ಒಡೆದ್ರೆ ಅದು ನಮಗೆ ಇದ್ ಮಾಡ್ಲಿಕ್ಕೆ ಆಗೋದಿಲ್ಲ. ನೋಡಿ, ಇದು ಫೈನಲ್ ಇಂಗ್ರೀಡಿಯೆಂಟ್ಸ್ ಏನೆಲ್ಲ ಇದೆ ಅಂತ. ಆಕ್ಚುಲಿ ನಾವು ಚಿಲ್ಲಿ ಪೌಡ್ರು ಮರ್ತೋದ್ವಿ, ಇವಾಗ ಇಟ್ಟಿದ್ದೇವೆ ನೋಡಿ. ಚಿಲ್ಲಿ ಪೌಡರ್ ಆಡ್ ಮಾಡಿ, ಅವಾಗ ನಾವು ಇಟ್ಟಿರ್ಲಿಲ್ಲ. ಈಗ ಎಷ್ಟೆಷ್ಟು ಹಾಕುದಂತ ನಾನು ಹೇಳ್ತೇನೆ, ಹೇಳಿ. ಈಗ ಅಕ್ಕಿ ಹಿಟ್ಟು 2 ಸ್ಪೂನ್, 3 ಸ್ಪೂನು. ಅದು ಆಲೂಗಡ್ಡೆ ಎಷ್ಟಿದೆ? ಆಲೂಗಡ್ಡೆ ಅರ್ಧ ಕೆಜಿ ಇದೆ. ಅರ್ಧ ಕೆಜಿ. ಇದೇನು? ಮೈದಾ ಹಿಟ್ಟು 2 ಸ್ಪೂನು, ಕಾರ್ನ್ಫ್ಲೋರು 3 ಸ್ಪೂನು, ಚಿಲ್ಲಿ ಪೌಡರ್ 2 ಸ್ಪೂನು. ಯಾಕಂದ್ರೆ ನಾನು ಆಮೇಲೆ ಹಸಿಮೆಣಸಿನ್ಕಾಯಿ ಹಾಕ್ತಾ ಇದ್ದೇನೆ, ಆದ್ರಿಂದ ಚಿಲ್ಲಿ ಪೌಡರ್ ಸ್ವಲ್ಪ ಕಡಿಮೆ ಹಾಕಿ. ರುಚಿಗೆ ತಕ್ಕ ಉಪ್ಪು. ಹಸಿಮೆಣಸಿನ್ಕಾಯಿ ಫ್ಲೇವರ್ ಚೆನ್ನಾಗಿರುತ್ತಲ್ಲ ಹಾಕಿದ್ರೆ? ತುಂಬಾ ಚೆನ್ನಾಗಿರುತ್ತೆ. ಹಸಿಮೆಣಸಿನ್ಕಾಯಿ, ಪೆಪ್ಪರ್, ಕೊತ್ತಂಬರಿ ಸೊಪ್ಪು ಆಮೇಲೆ ಹಾಕೋದು. ಇವಾಗ ಇದನ್ನ ನೀರ್ ಹಾಕ್ಬಿಟ್ಟು ಕಲಿಸ್ಕೊಳ್ಬೇಕು. ಈಗ ನೋಡಿ, ನೀರ್ ಹಾಕಿ ಕಲಿಸ್ಕೊಳ್ಬೇಕು. ನೋಡ್ಕೊಂಡು ಹಾಕಿ ನೀರು. ಇದೆಷ್ಟು ಹದಕ್ಕೆ ಅವರು ನೀರ್ ಹಾಕಬೇಕು ಹೇಳಿ ಅವ್ರಿಗೆ? ಅದು ನೋಡಿ, ಹದ ಅಂದ್ರೆ ನಿಮ್ಗೆ ಪೊಟ್ಯಾಟೊ ಅದ್ರ ಒಳಗೆ ಅದ್ದಿ ಬಿಟ್ಟು ಡಿಪ್ ಹಾಕಿ ಆಮೇಲೆ ಎಣ್ಣೆಯಲ್ಲಿ ಬಿಡೋದು. ಎಲ್ಲ ನೀಟಾಗಿ ಮಿಕ್ಸ್ ಆಗ್ಲಿ. ಇವಾಗ ನೋಡಿ, ಕಲಿಸಿದ್ದೇನೆ ನೋಡಿ, ಈ ಹದಕ್ಕೆ ಬರ್ಬೇಕು ನೋಡಿ. ಈ ಹದಕ್ಕೆ ಬಂದ್ರೆ ತೆಳ್ಳಗನೂ ಎಲ್ಲ ಗಟ್ಟಿನೂ ಅಲ್ಲ, ತೆಳ್ಳಗನಲ್ಲ, ಇದೇ ಹದ, ದೋಸೆ ಹಿಟ್ಟು ಹದ. ಇವ್ರೊಂದು ಟ್ರೈ ಮಾಡಿ ನೋಡುದಾದ್ರೆ ಸ್ವಲ್ಪ ಹಿಟ್ಟು ತೆಳ್ಳಗಾಯ್ತಲ್ಲ ನೋಡಿ. ಈ ರೀತಿ ಬಂದ್ರೆ ನೀವು ಸ್ವಲ್ಪ ಹಿಟ್ಟು ಆಡ್ ಮಾಡ್ಬೇಕಾಗುತ್ತೆ. ನೋಡಿ, ಇದು ಸ್ವಲ್ಪ ಹಿಟ್ಟು ಹಿಡಿತಾ ಇಲ್ಲ ಆಲೂಗಡ್ಡೆಗೆ. ಇವಾಗ ಪುನಃ ಒಂದ್ ಸ್ವಲ್ಪ ಹಿಟ್ಟು ಹಾಕ್ಬೇಕು. ಸ್ವಲ್ಪ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟು ಹಾಕ್ತಾ ಇದ್ದಾರೆ, ಸ್ವಲ್ಪ ಆಡ್ ಮಾಡ್ಬೇಕು, ಥಿಕ್ನೆಸ್ ಬರುತ್ತೆ ಆಗ. ನೋಡಿ, ಈಗ ಕರೆಕ್ಟ್ ಆಯ್ತು ನೋಡಿ. ಈ ಹದ ಇರ್ಬೇಕು. ಒಮ್ಮೆ ತೋರಿಸಿ ಅವರಿಗೆ ಹಿಟ್ಟಲ್ಲಿ
ಅಲ್ಲಲ್ಲ, ಹಿಟ್ಟಲ್ಲಿ ಡಿಪ್ ಮಾಡಿ ತೋರಿಸಿ ನೀಟಾಗಿ. ಹಾ ಇವಾಗ ಅದಕ್ಕೆ ಇವಾಗ ಚೆನ್ನಾಗಿ ಸೆಟ್ ಆಗಿದೆ ಅಲ್ಲ? ಚೆನ್ನಾಗಿ ಸೆಟ್ ಆಯ್ತು. ಇವಾಗ ಎಣ್ಣೆಯಲ್ಲಿ ಕರಿತೇವೆ. ಎಣ್ಣೆಯಲ್ಲಿ ಕರೆದು ತೋರಿಸಿ. ಇವಾಗ ಒಂದು ಪ್ಲೇನ್ ಕಡಾಯಿ ತಗೊಳ್ಳಿ ಫ್ರೈ ಮಾಡ್ಲಿಕ್ಕೆ. ಹಾಕಿ ಆಯಿಲ್ ಹಾಕಿ. ಇದೆಷ್ಟು ಆಯಿಲ್ ಡಿಪೆಂಡ್ ಅಲ್ಲ. ನೋಡಿ ಈಗ ಈ ತರ ಡಿಪ್ ಮಾಡಿ ಎಣ್ಣೆಗೆ ಬಿಡ್ತಾ ಇದ್ದಾರೆ. ನೋಡಿ ಈಗ ಫ್ರೈ ಆಯ್ತು. ಇವಾಗ ತೆಗಿತೇನೆ. ಫ್ರೈ ಆಯ್ತು. ಮೊದ್ಲಿಗೆ ಫ್ರೈ ಮಾಡಿ ತೆಗಿಬೇಕಾ? ಫಸ್ಟ್ ಫ್ರೈ ಮಾಡಿ ತೆಗಿಬೇಕು. ತೆಗೆದ ಮೇಲೆ ಹಾಯ್ ನೋಡಿ ಇವಾಗ ಪೊಟೆಟೊ ಫ್ರೈ ರೆಡಿ ಆಯ್ತು. ರೆಡಿ ಆಯ್ತಲ್ಲ? ನೋಡಿ ಈಗ ಪೊಟೆಟೊ ರೆಡಿ ಆಯ್ತು. ಈಗ ಅದನ್ನು ಫ್ರೈಗೆ ಇಡ್ತಾ ಇದ್ದೀನಿ. ಸ್ವಲ್ಪ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಹಾಕ್ಬೇಕಂತ ಹೇಳ್ತೇನೆ. ನೋಡಿ ಇವಾಗ ಬಜ್ಜಿ ಮಾಡಿ ಆಯ್ತು. ಇವಾಗ ವಡ ರೆಡಿ ಆಗಿದೆ. ಇವಾಗ ನೆಕ್ಸ್ಟ್ ಸ್ಟೆಪ್ ಏನಂದ್ರೆ ಮಂಚೂರಿ ಮಾಡ್ತಾ ಇದ್ದಾರೆ. ಈಗ ಅದಕ್ಕೆ ಏನೆಲ್ಲ ಹಾಕ್ಬೇಕು ಹೇಳ್ತೇನೆ ನೋಡಿ. ಫಸ್ಟ್ ಈರುಳ್ಳಿ ಒಂದು 4 ಸ್ಪೂನ್ ಹಾಕ್ಬೇಕು. ಕಟ್ ಮಾಡಿದ ಈರುಳ್ಳಿ, 1 ಸ್ಪೂನು ಶುಂಠಿ, ಬೆಳ್ಳುಳ್ಳಿಯ 2 ಸ್ಪೂನ್ ಬೆಳ್ಳುಳ್ಳಿ, ಒಂದು ಅರ್ಧ ಟೀ ಸ್ಪೂನು ಹಸಿಮೆಣಸಿನ್ಕಾಯಿ, ಒಂದು ಸ್ವಲ್ಪ ಒಣಮೆಣಸಿನ್ಕಾಯಿ ಫ್ರೈ ಮಾಡಬೇಕು. ನೋಡಿ ಈಗ ಕೊತ್ತಂಬರಿ ಸೊಪ್ಪು ಹಾಕ್ತಾ ಇದ್ದಾರೆ. ಎಲ್ಲ ಇಂಗ್ರೀಡಿಯೆಂಟ್ಸ್ ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದಾರೆ. ನೋಡಿ ಜಾಸ್ತಿ ಖಾರ ಬೇಡ. ಅದಕ್ಕೂ ಚಿಲ್ಲಿ ಪೌಡರ್ ಹಾಕಿದ್ದೇನೆ. ಇದಕ್ಕೂ ಒಣಮೆಣಸಿನ್ಕಾಯಿ ಮತ್ತೆ ಗ್ರೀನ್ ಚಿಲ್ಲಿ ಹಾಕಿದ್ದೇನೆ. ಅದರಿಂದ ಜಾಸ್ತಿ ನೋಡಿ ಇದಕ್ಕೆ ಹಾಕ್ತೇನೆ. ಇದಕ್ಕೆ ಮಂಚೂರಿ ಅಂತ ಹೇಳ್ತಾರೆ. ಬೇಬಿ ಪೊಟ್ಯಾಟೊ ಮಂಚೂರಿ. ನಾನು ಸಾಸ್ ಎಲ್ಲ ಹಾಕಿಲ್ಲ. ಸಾಸ್ ಎಲ್ಲ ಹಾಕ್ಲಿಕ್ಕಿಲ್ವಾ? ಬೇಡ ಬೇಡ, ಸಾಸ್ ಎಲ್ಲ ಬೇಡ. ಅದರದ್ದೇ ಮಸಾಲೆ ಎಲ್ಲ ಜಾಸ್ತಿ ಇರ್ತದೆ. ಚೆನ್ನಾಗಿ ಕಾಣ್ತಾ ಇದೆ ನೋಡಿ. ಇವಾಗ ತೆಗಿತಾ ಇದ್ದೀನಿ. ಸಖತ್ತ ಕಾಣ್ತಾ ಇದೆ. ನೀವು ಸಹ ಇದೇ ತರ ನಿಮ್ಮ ಮನೆಯಲ್ಲಿ ಮಾಡಿ ನನಗೆ ಕಮೆಂಟ್ಸ್ ಮಾಡಿ. ನಿಮ್ದು ಐಟಮ್ಸ್ ರೆಡಿ ಆಯ್ತಲ್ಲ? ಐಟಮ್ಸ್ ರೆಡಿ ಆಯ್ತು. ನೋಡಿ ಇವತ್ತಿನ ಸ್ಪೆಷಲ್ ಏನಂದ್ರೆ ಒಂದೇ ಇಂಗ್ರೀಡಿಯೆಂಟ್ ಬಳಸಿ 2 ರೆಸಿಪಿ ರೆಡಿ ಆಗಿದೆ. ಒಂದು ಮಂಚೂರಿ, ನೀವು ನೋಡಿರ್ಬೋದು ವಿಡಿಯೋದಲ್ಲಿ. ಇನ್ನೊಂದು ಬಂದ್ಬಿಟ್ಟು ಆಲೂಗಡ್ಡೆ ಬಜ್ಜಿ. ಹೇಗಿದೆ ಅಂತ ಟೇಸ್ಟ್ ನೋಡ್ತೇವೆ ನಾವಿಬ್ರು. ನೀವು ನೋಡಿ, ನೀವೇ ಮಾಡಿದಲ್ಲ, ನೋಡಿ ಹೇಳಿ ಹೇಗಿದೆ ಅಂತ. ತುಂಬಾ ಚೆನ್ನಾಗಿದೆ. ಸೂಪರ್ ಸೂಪರ್ ಆಗಿದೆ. ಸಖತ್ತಾಗಿದೆ. ಏನ್ ಗೊತ್ತಾ, ನೀವ್ ಏನ್ ಮಾಡಿ ಅಂದ್ರೆ ಜಾಸ್ತಿ ಟೈಮ್ ಇಲ್ಲ ಅಂದ್ರೆ ನೀವ್ ಈ ತರ ಈಸಿಯಾಗಿ ಬಜ್ಜಿ ಮಾಡ್ಕೊಂಡು ತಿನ್ಬೋದು. ಅಂದ್ರೆ ಈಗ ಸಾಯಂಕಾಲ ಸ್ನಾಕ್ಸ್ ತರ, ಟೀಗೆ ಎಲ್ಲ. ಇವಾಗ ಮಕ್ಳು ಬರ್ತಾರೆ ಸ್ಕೂಲಿಂದ, ಹಸಿವೆ ಅಂತಾರೆ, ಆಗ ನೀವು ಇಮಿಡಿಯೇಟ್ ಆಗಿ ಇದನ್ನ ಮಾಡಿಕೊಡ್ಬೋದು. ಸ್ವಲ್ಪ ಟೈಮ್ ಇದೆ ಅಂದ್ರೆ ಈ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಏನಿದೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ಈ ರೀತಿ ಮಂಚೂರಿ ಮಾಡ್ಕೊಂಡ್ರೆ ಮಂಚೂರಿ ತರ ಇನ್ನೂ ಟೇಸ್ಟ್ ಆಗಿರುತ್ತೆ. ಇದಕ್ಕೆ ನೀವು ಆದಷ್ಟು ಸಣ್ಣ ಪೊಟೆಟೊ ತಗೊಳ್ಳಿ. ಆಲೂಗಡ್ಡೆ, ಬೇಬಿ ಆಲೂಗಡ್ಡೆ ಅಂತ ಬರುತ್ತಲ್ವಾ, ಚಿಕ್ಕದ್ ತಗೊಂಡಿದ್ದೀರಲ್ಲ ನೀವು. ಸಖತ್ತಾಗಿದೆ. ಇದು ನೋಡಿಲ್ಲ ನಾವು ಟೇಸ್ಟ್. ಬೇಬಿ ಆಲೂಗಡ್ಡೆ ಅಂತ ತಕೊಂಡು ಮನೆಯಲ್ಲಿ ಸ್ಟಾಕ್ ಇಟ್ಕೊಳ್ಳಿ. ಮಕ್ಳು ಏನಾದ್ರು ಸಡನ್ ತಿಂದಿಬೇಕಂದ್ರೆ ಪಟಾಪಟ್ ಮಾಡಿ ಕೊಡ್ಬೋದು. ಆಯಿಲ್ ಸಹ ಜಾಸ್ತಿ ಇದಾಗಿಲ್ಲ ಅಲ್ಲ? ಇಲ್ಲ.
ತುಂಬಾ ಚೆನ್ನಾಗಿದೆ. ಚೈನೀಸ್ ಹೋಟ್ಲಲ್ಲಿ ಮಾಡ್ದಂಗಿದೆ, ನಿಜವಾಗ್ಲೂ ಟ್ರೈ ಮಾಡ್ಬೇಕು ನೀವು ಇದು. ಖಂಡಿತ ನೀವು ನಿಮ್ಮ ಮಾಡಿ ಮನೇಲಿ ಟ್ರೈ ಮಾಡಿ. ಸಖತ್ತಾಗಿದೆ. ಖಂಡಿತ ನಿಮ್ಮ ಮನೇಲಿ ನೀವು ಟ್ರೈ ಮಾಡಿ ತಿಂದು ನಮಗೆ. ಥ್ಯಾಂಕ್ ಯು. ಹೀಗೆ ವಿಡಿಯೋಸ್ ನೋಡ್ತಾ ಇರಿ, ಹಾಗೆ ನಮ್ಗೆ ಸಪೋರ್ಟ್ ಮಾಡ್ತಾ ಇರಿ. ಸಪೋರ್ಟ್ ಇನ್ನೂ ಕೂಡ ನಮ್ಗೆ ಜಾಸ್ತಿ ಬೇಕು. ಪ್ಲೀಸ್ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಬಾಯ್. ಬಾಯ್.